ಮಕ್ಕಳಲ್ಲಿ ಹೊಟ್ಟೆ ನೋವು ಬಹಳಾನೇ ಕಾಮನ್. ಆದರೆ ಎಲ್ಲ ನೋವು ಭಯಪಡುವಂಥದ್ದೇನಲ್ಲ. ತುಂಬ ಚಿಕ್ಕ ಮಕ್ಕಳಲ್ಲಿ ಗ್ಯಾಸ್ ಅಂದರೆ ಬ್ಲೋಟಿಂಗ್, ಅಜೀರ್ಣ, ಭಯ ಅಥವಾ ಒತ್ತಡದಿಂದಲೂ ಕೂಡ ಹೊಟ್ಟೆ ನೋವು ಬರ್ಬೋದು. ಮಕ್ಕಳು ಆಟ ಆಡ್ತಾರೆ, ಕೈ ತೊಳೆದೇ ಬಂದು ಊಟ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ಜಯಲಕ್ಷ್ಮಿ, ಮಕ್ಕಳ ಗ್ಯಾಸ್ಟ್ರೋ ತಜ್ಞರು. ಇಂದು ನಾವು ಬಹಳ ಸಾಮಾನ್ಯವಾದ ಸಮಸ್ಯೆ ಬಗ್ಗೆ ಮಾತನಾಡೋಣ. ಮಕ್ಕಳಲ್ಲಿ ಹೊಟ್ಟೆ ನೋವು. ನೀವೆಲ್ಲರೂ ನಂಗೊಂದು ಪ್ರಶ್ನೆ ಕೇಳ್ತೀರಿ, ಡಾಕ್ಟರ್ ನನ್ನ ಮಗುವಿಗೆ ಹೊಟ್ಟೆ ನೋವಾಗ್ತಿದೆ, ಇದು ತುಂಬ ಸೀರಿಯಸ್ಸಾ ಅಂತ. ಮಕ್ಕಳಲ್ಲಿ ಹೊಟ್ಟೆ ನೋವು ಬಹಳಾನೇ ಕಾಮನ್. ಆದರೆ ಎಲ್ಲ ನೋವು ಭಯಪಡುವಂಥದ್ದೇನಲ್ಲ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಒಂದು ಉದಾಹರಣೆ ಕೊಡ್ತೇನೆ. ಒಂದಿನ ಒಂದು ತಾಯಿ ತನ್ನ 2 ವರ್ಷದ ಮಗುನ ನನ್ನ ಬಳಿ ಕರ್ಕೊಂಡು ಬಂದ್ರು. ಡಾಕ್ಟರ್, ನನ್ನ ಮಗು ದಿನವೂ ನೋವು ಅಂತ ಅಳ್ತಾ ಇದೆ, ಮತ್ತೆ ಹೊಟ್ಟೆಯನ್ನ ಹಿಡ್ಕೊಂಡು ಕುತ್ಕೊಳ್ಳುತ್ತೆ ಅಂತ. ಪರೀಕ್ಷೆ ಮಾಡಿ ನೋಡಿದಾಗ ಗೊತ್ತಾಯ್ತು, ಮಗುವಿಗೆ ಅಂತ ಗಂಭೀರವಾದ ಸಮಸ್ಯೆ ಏನಿರಲಿಲ್ಲ. ಅದು ಬಹಳ ಸರಳವಾದ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ತೊಂದರೆ ಅಂತ. ಆಹಾರದಲ್ಲಿ ನೀರಿನ ಅಂಶ ಕಡಿಮೆ ಇರೋದು ಮತ್ತೆ ಫೈಬರ್ ಅಂದರೆ ನಾರಿನಾಂಶ ಕಡಿಮೆ ಇರೋದು ಇದಕ್ಕೆ ಪ್ರಮುಖವಾದ ಕಾರಣ. ಹಾಗಾದ್ರೆ ಮಕ್ಕಳಲ್ಲಿ ಹೊಟ್ಟೆ ನೋವಿಗೆ ಸಾಮಾನ್ಯ ಕಾರಣಗಳೇನು? ತುಂಬ ಚಿಕ್ಕ ಮಕ್ಕಳಲ್ಲಿ ಗ್ಯಾಸ್ ಅಂದರೆ ಬ್ಲೋಟಿಂಗ್, ಅಜೀರ್ಣ, ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಮಲಬದ್ಧತೆ, ನಾನು ಹೇಳಿದಾಗೆ ಕಾನ್ಸ್ಟಿಪೇಷನ್, ಇನ್ನು ಹೊಟ್ಟೆ ಸೋಂಕು ಅಂದರೆ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಥವಾ ಜಂತುಹುಳ ಸಮಸ್ಯೆ ಹಾಗೂ ಫುಡ್ ಅಲರ್ಜಿ ತೊಂದರೆಗಳಿಂದನೂ ಹೊಟ್ಟೆ ನೋವಾಗುತ್ತೆ. ನಿಮ್ಗೆ ಆಶ್ಚರ್ಯ ಆಗತ್ತೆ, ಶಾಲೆಗೆ ಹೋಗೋ ಮಕ್ಕಳಲ್ಲಿ ಭಯ ಅಥವಾ ಒತ್ತಡದಿಂದಲೂ ಕೂಡ ಹೊಟ್ಟೆ ನೋವು ಬರ್ಬೋದು. ಹಾಗಾದರೆ ತಾಯಂದಿರು ಮನೆಯಲ್ಲಿ ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಮಗುವಿನ ಮಲ ವಿಸರ್ಜನೆ ಗಮನಿಸಿ, ದಿನವೂ ಸರಿಯಾಗಿ ಆಗ್ತಾ ಇದೆಯಾ ಅಂತ. ಎರಡನೆಯದು, ಮಗುವಿಗೆ ಎಷ್ಟು ನೀರು ಕೊಡ್ತಿದ್ದೀರಾ ಅಂತ. ಮೂರನೆಯದು, ಆಹಾರ. ನಿಮ್ಮ ಮಕ್ಕಳಿಗೆ ಆದಷ್ಟು ಜಂಕ್ ಫುಡ್ನ ಕಡಿಮೆ ಕೊಡಬೇಕು. ಹಣ್ಣುಗಳು, ತರಕಾರಿಗಳು, ಮನೆಯಲ್ಲಿ ಮಾಡಿದ ಆಹಾರವನ್ನೇ ಕೊಡಬೇಕು. ಹಾಗೆ ತುಂಬ ಚಿಕ್ಕ ಮಕ್ಕಳಿಗೆ ತಾಯಿ ಹಾಲು ಅತ್ಯುತ್ತಮ. ಹಾಲು ಕುಡಿಸಿದ ಮೇಲೆ ತೇಗ್ ಬರುವವರೆಗೂ ಮಗುನ ಸ್ವಲ್ಪ ಎದೆಗೆ ಹಾಕೊಂಡು ಇಟ್ಕೋಬೇಕು. ಹೊಟ್ಟೆ ನೋವಿದ್ದಾಗ ಬಹಳ ಹಗುರವಾದ ಆಹಾರವನ್ನು ಕೊಡಿ. ಅಂದರೆ ಅನ್ನ, ಮಜ್ಜಿಗೆ, ಮೊಸರು, ಕಿಚಡಿ, ಗಂಜಿ ಇಂಥವು. ಸಣ್ಣ ಮಕ್ಕಳಿಗೆ ಹಗುರವಾಗಿ ಹೊಟ್ಟೆಯಲ್ಲಿ ಮಸಾಜ್ ಮಾಡೋದು ಅಥವಾ ಸಣ್ಣದಾಗಿ ಹಾಟ್ ಕಂಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಆರಾಮಾಗುತ್ತೆ. ನಾಲ್ಕನೆಯದು ಬಹಳ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಸ್ವಚ್ಛತೆ. ಮಕ್ಕಳು ಆಟ ಆಡ್ತಾರೆ, ಕೈ ತೊಳೆದೇ ಬಂದು ಊಟ ಮಾಡ್ತಾರೆ. ಇದರಿಂದ ಸೋಂಕು ಅಂದರೆ ಗ್ಯಾಸ್ಟ್ರೋಎಂಟ್ರೈಟಿಸ್ ಬರುತ್ತೆ. ಕೈ ತೊಳೆಯುವ ಅಭ್ಯಾಸವನ್ನು ಮಕ್ಕಳಿಗೂ ಹಾಗೂ ತಾಯಂದಿರಿಗೂ ಉಣಿಸುವ ಮುಂಚೆ ಮಾಡೋದು ತುಂಬ ಮುಖ್ಯ. ಹಾಗಾದರೆ ಇದು ಸೀರಿಯಸ್ ಅಂತ ಯಾವಾಗ ಅನ್ಕೋಬೇಕು? ಈ ಎಲ್ಲ ಲಕ್ಷಣಗಳಿದ್ರೆ ಇಮಿಡಿಯೇಟ್ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ಬೇಕು. ಮೊದಲನೇದು, ನೋವು ತುಂಬ ತೀವ್ರವಾಗಿದ್ರೆ, ಮತ್ತೆ ಮತ್ತೆ ನೋವು ಬರ್ತಾ ಇದ್ರೆ, ಪದೇ ಪದೇ ವಾಂತಿ ಆಗ್ತಾ ಇದ್ರೆ, ಮಲದಲ್ಲಿ ಅಂದರೆ ಮೋಷನ್ನಲ್ಲಿ ರಕ್ತ ಕಂಡು ಬಂದರೆ, ಹೊಟ್ಟೆ ಉಬ್ರ ಇದ್ರೆ, ಮಗು ಹಾಲು, ಊಟ, ನೀರು ತೆಗೆದುಕೊಳ್ಳದೆ ಇದ್ರೆ, ಅಥವಾ ಹೊಟ್ಟೆಯ ಬಲ ಮತ್ತು ಕೆಳಭಾಗದಲ್ಲಿ ನೋವಿದ್ರೆ, ಇದು ಅಪೆಂಡಿಸೈಟಿಸ್ ಇರ್ಬೋದು. ಇದಕ್ಕೆ ಇಮ್ಮಿಡಿಯೇಟ್ ಅಟೆನ್ಷನ್ ಬೇಕಾಗುತ್ತೆ. ಔಷಧಿಗಳ ಬಗ್ಗೆ ತಾಯಂದಿರೆ ಇದು ತುಂಬ ಮುಖ್ಯ. ಮಗುವಿಗೆ ಪೇನ್ ಕಿಲ್ಲರ್ಸ್ ಕೊಡ್ತೀನಿ, ನೋವು ಸರಿ ಹೋಗುತ್ತೆ. ಇದರಿಂದ ಒಳಗಿರೋ ಸಮಸ್ಯೆ ಮರೆಮಾಚುತ್ತೆ. ಆಂಟಿಬಯೋಟಿಕ್ಸ್ ಕೂಡ ಡಾಕ್ಟರ್ ಸಲಹೆ ಇಲ್ಲದೆ
ಕೊಡಬಾರ್ದು. ಕೊನೆಯದಾಗಿ ತಾಯಂದಿರಿಗೆ ನಿಮ್ಮ ಅಂತರಾತ್ಮದ ಮಾತನ್ನು ಕೇಳಿ. ನಿಮಗೆ ನಿಮ್ಮ ಮಗುವಲ್ಲಿ ಏನೋ ಸರಿ ಇಲ್ಲ ಅನಿಸಿದರೆ ಇಮಿಡಿಯೇಟ್ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ. ಎಷ್ಟು ಜಲ್ದಿ ನಾವು ಡಾಕ್ಟರ್ ಬಳಿ ಹೋಗ್ತೀವೋ ಅಷ್ಟು ಚಿಕಿತ್ಸೆಗೆ ಅನುಕೂಲ ಆಗುತ್ತೆ. ಕೊನೆಯದಾಗಿ ಮಕ್ಕಳಲ್ಲಿ ಹೊಟ್ಟೆ ನೋವು ತುಂಬ ಸಾಮಾನ್ಯವಾದದ್ದು. ಆದರೆ ಸರಿಯಾದ ಗಮನ, ಕಾಳಜಿ ಮತ್ತು ಸಮಯೋಚಿತ ಕ್ರಮಗಳಿಂದ ನಿಮ್ಮ ಮಗುವಿನ ಆರೋಗ್ಯವನ್ನು ಕಾಪಾಡಬಹುದು. ಧನ್ಯವಾದ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.